ನಮ್ಮ ರಿತಿಕ್ ಶೆಟ್ಟಿ ರೆಡಿ ಆಗಿದೆ ನೋಡಿ ಹೇಗಿದ್ದಾನೆ ಅಂತ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಎಂಗೇಜ್ಮೆಂಟ್ಗೆ ಹೋಗ್ತಿದ್ದಾರೆ ರಚಿದು. ಇಲ್ಲಿ ನೋಡಿ, ಇವ ಋಷಿಕ್ ಡಿಸ್ಟರ್ಬ್ ಮಾಡ್ತೀನಿ. ಎಷ್ಟು ಚಂದವಾಗಿ ರೆಡಿಯಾಗಿದ್ದಾನೆ ನೋಡಿ. Hello guys, we are in the engagement. Look at this Mayabi, this is Rachu, this is Jagruti, this is Pranshi, this is Sonanna, this is Chinanna. ನಮಸ್ಕಾರಂ. ಈಗ ನಾವಿದ್ದೀವಿ ಎಂಗೇಜ್ಮೆಂಟ್ನಲ್ಲಿ. ಓಕೆ, ಎಂತ ಆಯ್ತು ಮಾರೆ. ಇದು ವಿಜಣ್ಣ ನೋಡಿ ಗೈಸ್. ಹೌದೈತಿ ಗೈಸ್, ಆ್ಯಕ್ಚುಲಿ ಇದು ನನ್ನ ಅಕ್ಕನ ಎಂಗೇಜ್ಮೆಂಟ್ ಆಗಿತ್ತು. ಇದು ನನಗೆ ಸೋ ಸ್ಪೆಷಲ್, ಯಾಕಂದರೆ ಬಹಳ ವರ್ಷಗಳ ನಂತರ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಒಟ್ಟಾಗಿ ಈ ಈವೆಂಟ್ನ ಅಟೆಂಡ್ ಮಾಡೋದು. ಬಿಕಾಸ್ ಅಂಥ ಫಂಕ್ಷನ್ಸ್ ಎಲ್ಲ ರೇರಾಗಿ ಸಿಗೋದು. ಸೊ ದಿಸ್ ಇಸ್ ಸೋ ಸ್ಪೆಷಲ್ ಫಾರ್ ಅಸ್. ನಾವಂತೂ ತುಂಬ ಬ್ಯುಸಿಯಾಗಿದ್ವಿ, ಯಾಕಂದರೆ ನಮ್ಮದೇ ಮನೆ ಫಂಕ್ಷನ್ ಆಗಿರುವಾಗ ನಾವಲ್ಲಿ ಕೂತ್ಕೊಂಡು ನೋಡ್ಕೊಂಡಿರ್ಲಿಕ್ಕೆ ಆಗೋದಿಲ್ಲ. ಬಟ್ ನಾವು ಅದೇ ನಮಗೊಂದು ನಮ್ಮದೇ ಒಂದು ಅರೇಂಜ್ಮೆಂಟ್ ಕೆಲಸಗಳಿರುತ್ತೆ. ಲೈಕ್ ಊಟ ಬಡಿಸೋದಾಗೋದು ಅಥವಾ ಜ್ಯೂಸ್ ಕೊಡೋದಾಗ್ಬೋದು, ಏನಾದರೂ ಅರೇಂಜ್ಮೆಂಟಿಗೆ ಹೆಲ್ಪ್ ಮಾಡೋದು, ಅದರಲ್ಲಿ ನಾವು ಬ್ಯುಸಿಯಾಗಿದ್ವಿ. ಸೊ ಹಾಗಾಗಿ ನನಗೆ ಜಾಸ್ತಿಯಾಗಿ ವ್ಲಾಗ್ ಮಾಡಲಿಕ್ಕೆ, ಮೋರ್ ಕ್ಲಿಪ್ಸನ್ನು ತೆಗಿಲಿಕ್ಕೆ ಆಗಲಿಲ್ಲ. ಅಮ್ಮ ಇವತ್ತು ರೆಸ್ಟ್ ಮಾಡ್ತಾ ಇದ್ದಾರೆ. ಅಮ್ಮ, ಹೇಗಿತ್ತಮ್ಮ ಎಂಗೇಜ್ಮೆಂಟ್ ಎಲ್ಲ? ಚೆನ್ನಾಗಿತ್ತ. ನೀವು ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀವಿ. ಯಾರು ಇವರು? ದಿನೇಶ್ ರಾಯ್. ಇವ್ರು ಯಾವಾಗಲೂ ಹ್ಯಾಂಡ್ಸಮ್ ಅಲ್ಲ ನೋಡಿ, 50 ಏಜರಲ್ಲಿ ಕೂಡ 20 ಏಜ್ ಆಗಿ ಕಾಣ್ತಾ ಇದ್ದಾರೆ ನೋಡಿ. ಗಾಯ್ಸ್, ನಾನು ಇವತ್ತು ಒಂದು ರೀಲ್ ನೋಡಿದೆ. ಅದರಲ್ಲಿ ಒಬ್ಬರು ಒಂದು ಟೊಮೆಟೊ ಮಾಡ್ತಾಯಿದ್ರು, ಟೊಮೆಟೊ ಗಿಡನ ಬೆಳೆಸ್ತಾಯಿದ್ರು. ಸೊ ಅದಕ್ಕೆ ಅದೊಂದು ಡಿಫ್ರೆಂಟ್ ಸ್ಟೈಲಾಗಿ ಮಾಡೋ ವಿಧಾನ, ಇದು ಟೊಮೆಟೊವನ್ನು ಬೆಳೆಸೋ ವಿಧಾನ. ಅದು ಹೇಗೆ ಅಂದರೆ, ಅದಕ್ಕೆ ಬೇಕಾಗಿರೋದು 4 ಹಂಚು ಮತ್ತೊಂದು 2 ಹಗ್ಗ ಮತ್ತು ಮಣ್ಣು. ಸೊ ಅದನ್ನು ನಾನು ಹೇಗೆ ಮಾಡೋ ಪ್ರೊಸೀಜರನ್ನು ತೋರಿಸ್ತೇನೆ. ಗಾಯ್ಸ್ ನೋಡಿ, ಇದಕ್ಕೆ 1 2 3 4 ಹಂಚು ಬೇಕು. ಮತ್ತು ನಾನು ಅದಕ್ಕೆ ಹಗ್ಗ ಕಟ್ಟಿದ್ದೇನೆ. ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಬಿಕಾಸ್ ನಾವು ಮಾಡ್ತಿದ್ದೆ. ಮತ್ತು ಅದಾದ ನಂತರ ಇದರ ಮೇಲೆ ಮಣ್ಣು ತುಂಬಿದಾದ ಮೇಲೆ ನಾವು ಇದರ ಬಗ್ಗೆ ಯಾವುದು ಟೊಮೆಟೊ ಏನಾದರೂ ನೆಡ್ಬೋದು. ಗಾಯ್ಸ್ ನೋಡಿ, ಆಲ್ರೆಡಿ ನಾವು ಮಣ್ಣು ತುಂಬಿಸಾಗಿದೆ. ಸೊ ಇನ್ನು ಸ್ವಲ್ಪ ಮಣ್ಣು ತುಂಬಿಸಬೇಕು. ಇನ್ನು ನೆಕ್ಸ್ಟ್ ನಾವು ಟೊಮೆಟೊದ ಬೀಜ ಹಾಕೋದು. ನೋಡುವ ಹೇಗೆ ಆಗುತ್ತೆ. ನೋಡಿದ್ರಲ್ಲ, ಈಗ ನಾವು ಟೊಮೆಟೊವನ್ನು ಹಂಚಿನ ಪಾಟ್ ಯೂಸ್ ಮಾಡಿ ನಾವು ಟೊಮೆಟೊವನ್ನು ನೆಡೆದಿದ್ದೇವೆ. ಬಿಕಾಸ್ ಇದೊಂದು ಈಸಿಯೆಸ್ಟ್ ಮೆಥಡ್, ಯಾಕಂದರೆ ಹಂಚು ಎಲ್ಲರಲ್ಲಿ ಅವೈಲೇಬಲ್ ಇದೆ. ಸೊ ಹಾಗಾಗಿ ಇದೊಂದು ಡಿಫ್ರೆಂಟ್ ಯೂನಿಕ್ ಮೆಥಡ್ ನಾನು ಇಂಟರ್ನೆಟ್ಟಲ್ಲಿ ನೋಡುವ ಅದು ಎಷ್ಟು ದಿನದಲ್ಲಿ ಟೊಮೆಟೊ ಗ್ರೋ ಆಗುತ್ತಾ ಇಲ್ವೋ ಅದು ಕೂಡ ನೋಡುವ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಇದರ ರಿಸಲ್ಟನ್ನು ತೋರಿಸ್ತೇನೆ.